ನಮಸ್ಕಾರ ಎಲ್ರಿಗೆ ಸಹ. ಸೊ ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುವ ಸ್ಪರ್ಧಿಗಳು ಯಾರು ಅಂತ ಹೇಳಿ ನೋಡ್ಕೊಂಡು ಹೋಗುವ. ಈಗ 6 ಜನ ಬಿಗ್ ಬಾಸ್ ಅವರು ಈ ವಾರದಲ್ಲಿ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. 6 ಜನರಲ್ಲಿ ಮತ್ತೆ 2 ಜನ ಉಳಿತಾರಲ್ಲ, 2 ಜನರಲ್ಲಿ ಯಾರನ್ನು ಆಚೆ ಕಳಿಸುವ ಸಾಧ್ಯತೆ ಜಾಸ್ತಿ ಇದೆ. ಈಗ 4 ಜನ ಒಫಿಷಿಯಲ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಸೊ ಬಟ್ ಇನ್ನು 2 ಜನ ಯಾರು ಅಂತ ಗೊತ್ತಾಗಬೇಕು. ಈ 4 ಜನ ಉಳಿದದ್ದು ಧ್ರುವಂತ್, ಗಿಲ್ಲಿ, ರಕ್ಷಿತಾ, ರಾಶಿಕಾ. ಈ 4 ಜನರಲ್ಲಿ ಈ ಮನೆಯಿಂದ ಆಚೆ ಹೋಗುವ ಈ ತರ ಏನು ಎಪಿಸೋಡ್ ಮಾಡ್ತಾರ ಗೊತ್ತಿಲ್ಲ. ಬಟ್ ಈಗ ಇರುವ 8 ಜನರಲ್ಲಿ ಒಂದು ವೇಳೆ ನಾಮಿನೇಷನ್ ಅಂತ ಈ ವಾರ ಎಲ್ಲರನ್ನು ಹಾಕಿದ್ರೆ, ಸೊ ಈ 8 ಜನರಲ್ಲಿ ಈ ಮನೆಯಿಂದ ಆಚೆ ಹೋಗುವುದು ಯಾರು ಅಂತ ಹೇಳಿದ್ರೆ, ಯಾರಿಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ ಅಂತ ಹೇಳಿ ನೋಡ್ಕೊಂಡು ಹೋಗುವ. ಮೊದಲಿಗೆ ನೋಡೋದಾದ್ರೆ ನಮ್ದು ಗಿಲ್ಲಿ ಅವರಿಗೆ ಹೈಯೆಸ್ಟ್ ಅಂತ ಹೇಳಿದ್ರೆ, ತುಂಬಾ ಜನ ಗಿಲ್ಲಿ ಅವರನ್ನು ಇಷ್ಟಪಡುವವರ ಸಂಖ್ಯೆ ಜಾಸ್ತಿ ಆಗಿದೆ. ಲಾಸ್ಟ್ 1-2 ವಾರದಲ್ಲಿ ಸ್ವಲ್ಪ ಅವ್ರದ್ದು ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಆದ್ರೂ ಸಹ ಅವರನ್ನು ಇಷ್ಟಪಡುವವರ ಸಂಖ್ಯೆ ಕಡಿಮೆ ಏನೂ ಆಗಿಲ್ಲ. ಸೊ ಹಾಗಾಗಿ ಗಿಲ್ಲಿ ಅವರು ಇದ್ದೇ ಇರ್ತಾರೆ. ಇನ್ನು ನೆಕ್ಸ್ಟ್ ರಕ್ಷಿತಾ ಅವರು ಸಹ ಹಾಗೇನೆ ಟಾಪ್ ಅಲ್ಲಿ ಇದ್ದಾರೆ ಅವರು. ಸೊ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ತುಂಬಾನೇ ಸಪೋರ್ಟ್ ಇದೆ ಬೇರೆ ಬೇರೆ ಊರಿನಲ್ಲಿ. ಇನ್ನು ಮಾಳು ಅಭಿಮಾನಿ ಆಗಲಿ, ಬೇರೆ ದಕ್ಷಿಣ ಕನ್ನಡ ಎಲ್ಲರೂ ರಕ್ಷಿತನಿಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಅಶ್ವಿನಿ ಅವರು ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಆಗಿದ್ರು ಸಹ ಅದಾದ ಬಳಿಕ ಚೆನ್ನಾಗಿ ಆಟ ಆಡ್ಕೊಂಡು ಬಂದು ಇಲ್ಲಿ ತನಕ ಬಂದಿದ್ದಾರೆ. ಇವರು ಟಾಪ್ 5 ಅಲ್ಲಿ ಬಂದೇ ಬರ್ತಾರೆ. ಇವರೊಂದು ಆಚೆ ಬರುವ ಸಾಧ್ಯತೆ ಭಾರಿ ಕಡಿಮೆ ಇದೆ. ನೆಕ್ಸ್ಟ್ ಧನುಷ್ ಅವರು ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಟ ಆಡ್ತಿದ್ರು. ಬಟ್ ಇವರಿಗೆ ಸ್ವಲ್ಪ ಸೀರಿಯಲ್ ಅಲ್ಲಿ ಇದ್ರಲ್ಲ, ಹಾಗಾಗಿ ಅವರ ಸೀರಿಯಲ್ ಫ್ಯಾನ್ಸೇ ಇದ್ದಾರೆ. ಸೊ ಇವರು ಸಹ ಟಾಪ್ 5 ಅಲ್ಲಿ ಬರ್ತಾರೆ. ನೆಕ್ಸ್ಟ್ ರಾಶಿಕಾ ಅವರ ಬಗ್ಗೆ ತುಂಬಾ ಅಂತ ಹೇಳಿದ್ರೆ ಪ್ರಮೋಷನ್ ಎಲ್ಲ ಮಾಡ್ತಿದ್ದಾರೆ. ಬಟ್ ರಾಶಿಕಾ ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಟ ಆಡಿದ್ದಾರೆ. ಹುಡುಗಿಯರಲ್ಲಿ ಕಂಪೇರ್ ಮಾಡಿದ್ರೆ ರಾಶಿಕನಷ್ಟು ಚೆನ್ನಾಗಿ ಆಟ ಆಡಿದ್ದು ಬೇರೆ ಯಾರು ಇಲ್ಲ. ಕಲರ್ಸ್ ಅವ್ರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇವರು ಕಾವ್ಯನನ್ನು ಸೇವ್ ಮಾಡಿ ರಾಶಿಕನನ್ನು ಆಚೆ ಕಳಿಸುವ ಸಾಧ್ಯತೆ ಈ ಸಲ ಜಾಸ್ತಿ ಇದೆ. ಈ ವಾರದಲ್ಲಿ ರಾಶಿಕನನ್ನು ಆಚೆ ಕಳಿಸ್ಬೋದು. ನೆಕ್ಸ್ಟ್ ಧ್ರುವಂತ ಹಾಗೂ ರಘು ಇವರಿಬ್ಬರ ಮಧ್ಯದಲ್ಲಿ ಭಾರಿ ಕಾಂಪಿಟೇಷನ್ ಇದೆ. ಯಾಕಂತ ಹೇಳಿದ್ರೆ ಫಸ್ಟಿಗೆ ರಘು ಅವರಿಗೆ ತುಂಬಾ ಜನ ಫ್ಯಾನ್ಸ್ ಇದ್ರು. ರಘು ಅವರು ಟಾಪ್ 5 ಬಂದೇ ಬರ್ತಾರೆ ಅಂತ ಹೇಳ್ತಿದ್ರು. ಧ್ರುವಂತ್ ಅವರು ಯಾವಾಗ್ಲೇ ಆಚೆ ಹೋಗ್ತಾರೆ ಅಂತ ಹೇಳ್ತಿದ್ರು. ಬಟ್ ಎಂತ ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ, ಇವಾಗ ಧ್ರುವಂತ್ ಅವ್ರದ್ದು ಭಯಂಕರ ಅಭಿಮಾನಿ ಇದೆ. ರಘುಗೆ ಕಂಪೇರ್ ಮಾಡಿದ್ರೆ ಧ್ರುವಂತ್ ಅವರನ್ನು ಇಷ್ಟಪಡುವವರು ಜಾಸ್ತಿ ಆಗಿದ್ದಾರೆ. ಧ್ರುವಂತ್ ಅವರ ಆಟದ ಶೈಲಿ ತುಂಬಾ ಜನಕ್ಕೆ ಇಷ್ಟ ಆಗಿದೆ. ರಘು ಅವರು ಹಾಗೆ ನೋಡುದಾದ್ರೆ, ಇವತ್ತಿನ ಕರೆಂಟ್ ಸಿಚುವೇಶನ್ ಅಲ್ಲಿ ನೋಡುದಾದ್ರೆ ಧ್ರುವಂತ್ ಅವರನ್ನು ಈ ಸಲ ಸೇವ್ ಮಾಡಬಹುದು ಬಿಗ್ ಬಾಸ್ ಅವರು. ಹೇಳಕ್ಕಾಗಲ್ಲ, ಟಾಪ್ 5ಗೆ ಧ್ರುವಂತ್ ಅಂತ ತರಬಹುದು. ರಘು ಅವರನ್ನು ಆಚೆ ಕಳಿಸಬಹುದು, ಚಾನ್ಸಸ್ ಜಾಸ್ತಿ ಇದೆ. ಸೊ ಇನ್ನು ಕಾವ್ಯ ಅವರು ಹೋಗ್ಬೇಕಿತ್ತು. ಈ ವಾರದಲ್ಲಿ ಹೋಗುವ ಸಾಧ್ಯತೆ ಜಾಸ್ತಿ ಇದೆ ಓಟ್ ಪ್ರಕಾರ ನೋಡೋದಾದ್ರೆ. ಬಟ್ ಬಿಗ್ ಬಾಸ್ ಅಲ್ಲಿ ಏನ್ ಮಾಡ್ತಾರ ಅಂತ ಗೊತ್ತಿಲ್ಲ. ಅಂತ ಹೇಳಿದ್ರೆ ಟಾಪ್ 5ಗೆ ಅಂತ ಕಾವ್ಯ ಅಂತ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾವ್ಯ. ಒಂದು ವೇಳೆ ಈ ವಾರದಲ್ಲಿ ಕಾವ್ಯ ಹೋಗ್ಬೋದು, ಇಲ್ಲ ರಾಶಿಕಾ ಮತ್ತೆ ರಘುನ ಆಚೆ ಕಳಿಸುವ ಸಾಧ್ಯತೆ ಜಾಸ್ತಿ ಇದೆ, ಇಲ್ಲ ಧ್ರುವಂತ ಅನ್ಸ ತೆಗಿಬಹುದು. ಮತ್ತೆ ನೆಕ್ಸ್ಟ್ ವಾರದಲ್ಲಿ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇದೆ, ಅಲ್ಲಿ ಕಾವ್ಯನ ಆಚೆ ತೆಗಿತಾರೆ. ಇನ್ನು ಟಾಪ್ 5 ಸ್ಪರ್ಧಿಗಳಲ್ಲಿ ಗಿಲ್ಲಿ, ರಕ್ಷಿತಾ, ಅಶ್ವಿನಿ, ಧ್ರುವಂತ್ ಅಥವಾ ರಘು ಅಲ್ಲಿ ಒಬ್ರು ಬರ್ತಾರೆ. ಧನುಷ್ ಫಿಕ್ಸ್. ಸೊ ಈ ತರ ಟಾಪ್ 5 ಸ್ಪರ್ಧಿಗಳು ಇವರೆಲ್ಲ. ಸೊ ನಿಮ್ಗೆ ಈ ವಾರದಲ್ಲಿ ಯಾರು ಆಚೆ ಹೋಗ್ಬೇಕಂತ ಹೇಳಿ ಒಂದು ಕಮೆಂಟ್ ಮಾಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಮಸ್ಕಾರ.